ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 3 ಆನಿಯನ್ಸ್, 4 ಟೊಮೆಟೊ, 1-2 ಚಿಲ್ಲೀಸ್, ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಪಟ್ಟೆ, ಸ್ವಲ್ಪ ಬಟಾಣಿ ನೆಂದಾಕಿಟ್ಕೊಂಡಿರೋದು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೊಸರು, ತುಪ್ಪ. ಮೇನ್ ಇಂಗ್ರೀಡಿಯೆಂಟ್ ಬಂದು ಪನ್ನೀರ್. ಸೊ ಪನ್ನೀರನ್ನ ಈ ಥರ ಕ್ಯೂಬ್ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ ಅದನ್ನು ಬಾಣಲಿಯಲ್ಲಿ ಸ್ವಲ್ಪ ಹುರ್ಕೊಬೇಕು. ನೋಡಿ, ಈ ಥರ ಡೈರೆಕ್ಟಾಗಿ ಹಾಕಿದ್ರೆ ಹಸಿ ವಾಸನೆ ಬರುತ್ತೆ. ಸ್ವಲ್ಪ ಅದಕ್ಕೆ ಉಪ್ಪು, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಳಿ. ಆ ಥರ ಹುರ್ಕೊಂಡು ಇನ್ನು ಮೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೊರಗಡೆಯಿಂದ ತಂದ್ಕೊಂಡಿದ್ದೀನಿ, ಮನೇಲಿ ಮಾಡ್ಕೊಳ್ಳೋದಷ್ಟು ಟೈಮ್ ಇರಲಿಲ್ಲ ಇವತ್ತು. ಸೊ ಆನಿಯನ್ಸ್, ಟೊಮೆಟೊಸ್ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ನೋಡಿ ಆ ಥರ ಈ ಥರ ಕಲಿಸ್ಕೊತಾ ಇರಿ. ಸೊ ಸ್ಪೂನ್ ಹಾಕ್ದಿರಂಗೆ ಈ ಥರ ಉರಿ ಬಾಣಲೆಯಲ್ಲಿ ಸಣ್ಣಕ್ಕೆ ಫ್ಲೇಮ್ ಇಟ್ಕೊಂಡು ಈ ಥರ ಮಾಡ್ಕೊತಾ ಇರಿ, ಫ್ರೈ ಮಾಡ್ಕೊತಾ ಇರಿ. ಸ್ಪೂನ್ ಹಾಕಿದ್ರೆ ಅದು ಮೆತ್ಕೊಂಡ್ಬಿಡುತ್ತೆ, ಸ್ಪೂನ್ಗೆ ಸ್ವಲ್ಪ ಇದಾಗುತ್ತೆ, ಬಿಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದು ಕುಕ್ಕರಲ್ಲಿ ಸ್ವಲ್ಪ ಬೇಕಾದಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಕೆಲವರು ಜಾಸ್ತಿ ಎಣ್ಣೆ ಬೇಕು ಅಂತಾರೆ. ಸೊ ಮೀಡಿಯಮ್ ಎಷ್ಟು ಬೇಕೋ ಅಷ್ಟು ನಿಮಗೆ ರಿಕ್ವೈರ್ ಆಗೋ ಅಷ್ಟು, ನನಗೆ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಟ್ಟೆ, ಚಕ್ಕ, ಲವಂಗ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಉರಿ ಬರೋ ಅಷ್ಟು ಆ ಚಕ್ಕೆ ಲವಂಗ ಸ್ವಲ್ಪ ಕೆಂಪಗಾಗೋಷ್ಟು ಹುರ್ಕೊಳ್ಳಿ, ಆ ಥರ. ಸೊ ಇವಾಗ ಈ ಚಳಿಗಾಲದಲ್ಲಿ ಏನು ಮಾಡೋದು, ಬರೀ ಸಾಂಬಾರು, ರೈಸ್ ಇದೆಲ್ಲ ತಿಂದು ಬೋರ್ ಆಗಿರುತ್ತೆ. ಈ ಸ್ವಲ್ಪ ಚಳಿಗಾಲಕ್ಕೆ ಈ ಥರ ಪನ್ನೀರ್ ಪಲಾವ್, ಸ್ವಲ್ಪ ಮಸಾಲೆ ಐಟಮ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಆನಿಯನ್ಸ್ 3 ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ, ಕುಕ್ಕರ್ಗೆ ಹಾಕ್ಕೊಂಡು ಹುರ್ಕೊಬೇಕು. ಸ್ವಲ್ಪ ಅದು ಕೆಂಪಗೆ ಅಂದರೆ ಮಾಮೂಲಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಬರಲಿ, ಅದಕ್ಕೆ ಬರೋವರೆಗೂ ಸ್ವಲ್ಪ ಕಲ್ದಿಸ್ಕೊಳ್ಳಿ. ಆ ಥರ ಮಾಡಿಕೊಂಡು ಅದನ್ನು ಸ್ವಲ್ಪ ಈ ನೆನಾಕೊಂಡಿರ್ತೀವಲ್ಲ ಬಟಾಣಿಗಳನ್ನ, ಆ ಬಟಾಣಿನ ಚೆನ್ನಾಗಿ ನೀರಿಂದ ತೆಗೆದುಬಿಡೋಕೆ ಪೂರ್ತಿ ಸ್ವಲ್ಪ ಒಣಗಿಟ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಟಾಣಿ ಸ್ವಲ್ಪ ಎಣ್ಣೆ ಬಿಸಿ ಇರುವಾಗ ಬಟಾಣಿ ಹಾಕಿದ್ರೆ ಆಲ್ಮೋಸ್ಟ್ ಅದರಲ್ಲೇ ಸ್ವಲ್ಪ ಮೆತ್ತಗೆ ಹೋಗುತ್ತೆ. ಜಾಸ್ತಿ ಹೊತ್ತು ನೀರಲ್ಲಿ ಬೇಯಿಸಾಕ್ಬಿಟ್ರೆ ಕಚ್ಚಪಿಚ್ಚ ಅಂತ ಆಗುತ್ತೆ. ಸೊ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ, ನಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಬಾಯ್ಲ್ ಆಗುತ್ತೆ ಅದು. ಸೊ ಯಾವಾಗಲೂ ಅಷ್ಟೇ ಬಟಾಣಿನ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಜಲ್ದಿ ಅದು ಇದಾಗೋಗುತ್ತೆ, ಬೆಂದೋಗುತ್ತೆ. ಸೊ ನೀರಲ್ಲಿ ಸ್ವಲ್ಪ ನೆನೆಯೋದು ಕಮ್ಮಿ ಆಗಿದ್ರೆ ಈ ಥರ ಆಯಿಲ್ ಹಾಕ್ಕೊಂಡಿದ್ದ ತಕ್ಷಣ ಬೆಂದೋಗುತ್ತೆ. ಅದೊಂದು ಸ್ಮಾಲ್ ಟಿಪ್ ಅಷ್ಟೇ. ಸೊ ನೆಕ್ಸ್ಟ್ ಬಟಾಣಿ ಹಾಕಿದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1-2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ನಾನಿವತ್ತು ಹೊರಗಡೆಯಿಂದ ತಂದ್ಕೊಂಡಿದ್ದೀನಿ, ಅದನ್ನು ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ. ಇಲ್ಲಾಂದರೆ ಯೂಶ್ವಲಾಗಿ ಮನೇಲಿ ಮಾಡ್ಕೊತೀನಿ ನಾನು. ಸೊ ಈ ಸರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಚೆ ಕಡೆಯಿಂದ ತೊಗೊಂಡು ಕ್ಯಾಚ್ ಕಂಪ್ನಿಯಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ತಳ ಹಿಡಿದಿರೋ ಹಾಗೆ ಕಲ್ದಿಸ್ಕೊಳ್ಳಿ. ಸೊ ನೀವೆಲ್ಲ ಏನೇನು ಮಾಡ್ತಾಯಿದ್ದೀರಾ ಮನೆಯಲ್ಲಿ ಈ ಚಳಿಗಾಲಕ್ಕೆ? ಸೊ ಎಲ್ಲರೂ ಚಳಿಗಾಲಕ್ಕೆ ಒಂದೊಂದು ಐಟಮ್ ಮಾಡ್ಕೊತಾರೆ. ಆಚೆ ಕಡೆ ಸ್ವಲ್ಪ ಮಳೆ ವಾತಾವರಣ, ಮಳೆನೂ ಇಲ್ಲ, ಆ ಕಡೆ ಬಿಸಿಲೂ ಇಲ್ಲ, ಸ್ವಲ್ಪ ಚಿಲ್ಲಾಗಿದೆ ವಾತಾವರಣ. ಸೊ ನೆಕ್ಸ್ಟ್ ಬಂದು ಟೊಮೆಟೊಸ್ ಮತ್ತು ಚಿಲ್ಲೀಸ್ ಹಾಕ್ಕೊಂಡ್ರೆ, ಚಿಲ್ಲೀಸ್ ಜಾಸ್ತಿ ಹಾಕ್ಕೊಂಡಿಲ್ಲ, 1-2-3 ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋದ್ರಿಂದ. ಸೊ ಹಸಿಮೆಣ್ಸಿನ್ಕಾಯಿ 3 ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮಾತ್ರ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅಂದರೆ ಹುಳಿ ಟೊಮೆಟೊನೂ ಅಲ್ಲ, ಆ ಕಡೆ ಫಾರನ್ ನಾಟಿ ಟೊಮೆಟೊನ, ಮೀಡಿಯಮ್ ಆಗಿರೋ ಟೊಮೆಟೊ. ಸೊ ಟೊಮೆಟೊನು ಚಿಲ್ಲೀಸ್ ಅದೆಲ್ಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ಬೇಕಾಗೋ ಸ್ವಲ್ಪ ಕಲ್ಲುಪ್ಪು, ಆದಷ್ಟು ಫ್ರೆಂಡ್ಸ್ ಟೇಬಲ್ ಸಾಲ್ಟ್ಗಿನ್ನ ಸ್ವಲ್ಪ ಕಲ್ಲುಪ್ಪು ಉಪಯೋಗಿಸೋದನ್ನು ರೂಢಿ ಮಾಡ್ಕೊಳ್ಳಿ. ಒಳ್ಳೆಯದು ಆರೋಗ್ಯಕ್ಕೆ ಅದು ಕಲ್ಲುಪ್ಪು. ಸ್ವಲ್ಪ ಲೇಟ್ ಆಗುತ್ತೆ ಕರಗೋದು, ಬಟ್ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದು ಅದು. ಸೊ ಕಲ್ಲುಪ್ಪು ಹಾಕ್ಕೊಂಡು ಆದಮೇಲೆ ಇನ್ನು ಸ್ವಲ್ಪ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಸೊ ನೀವೆಲ್ಲ ಏನೇನು ಅಡುಗೆ ಮಾಡ್ತಾಯಿದ್ದೀರಾ ಈ ಚಳಿಗಾಲದಲ್ಲಿ, ಹೇಗೆ ಈ ಬಾಡಿನ ಬೆಚ್ಚಗಿಟ್ಕೊಂಡಿದ್ದೀರಾ, ಏನೇನು ಐಟಮ್ಸ್ ಮಾಡ್ತಾಯಿದ್ದೀರಾ,
ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ಸ್ಲಿ ನನಗೆ ತಿಳಿಸಿ ಅದ್ರ ಬಗ್ಗೆ. ಸೊ ಎಲ್ಲರೂ ಯೂಶ್ವಲಾಗಿ ಚಳಿಗಾಲದಲ್ಲಿ ಒಂದೊಂದು ಐಟಮ್ ಮಾಡ್ಕೊತಾ ಇರ್ತಾರೆ ಮನೆಯಲ್ಲಿ. ಕೋಲ್ಡ್ ಆಗದಿರೋ ಸ್ವಲ್ಪ ಬೆಚ್ಚಗಿಟ್ಕೊಳ್ಳೋದಕ್ಕೆ ಇವಾಗ ಎಲ್ಲಿ ನೋಡಿದ್ರು ಫೀವರ್ಸು, ಡೆಂಗು ಫೀವರ್ ಎಲ್ಲ ಇದೆ. ಸೊ ಆದಷ್ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತಿ ಫುಡ್ ತಿನ್ನಿ, ಬಾಡಿನ ಬೆಚ್ಚಗಿಟ್ಕೊಳ್ಳಿ. ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಐಟಮ್ಸ್ನ ತಿಂದು ಸ್ವಲ್ಪ ಮೈನ ಬೆಚ್ಚಗಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಉಪ್ಪು ಹಾಕಿದ್ಮೇಲೆ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್, ಆಮೇಲೆ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಅಂದರೆ ಯೂಶ್ವಲಾಗಿ 1 to 2 ಟೇಬಲ್ ಸ್ಪೂನ್ ಆಫ್ ಹಾಕ್ಕೊತೀವಿ. ಜಾಸ್ತಿ ಬೇಡ ಗರಂ ಮಸಾಲ ಪೌಡರ್, ಆಲ್ಮೋಸ್ಟ್ ಅದಕ್ಕೆ ಸ್ಪೈಸಸ್ ಎಲ್ಲ ನಾವು ಆ್ಯಡ್ ಮಾಡಿದ್ದೀವಿ. 1 ಟೇಬಲ್ ಸ್ಪೂನ್ ಆದರೆ ಸಾಕು. ಕೆಲವರು ಏನು ಮಾಡ್ತಾರೆ, ಸ್ಪೈಸಸ್ ಸ್ವಲ್ಪ ಜಾಸ್ತಿ ಬೇಕು, ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಿಗೆ ನೋ ಪ್ರಾಬ್ಲಮ್. ಇನ್ನು ಸ್ವಲ್ಪ ಅವ್ರಿಗೆ ಟೇಸ್ಟ್ ತಕ್ಕಂಗೆ ಇನ್ನೊಂದು ಸ್ಪೂನ್ ಸ್ವಲ್ಪ ಅದನ್ನು ಆ್ಯಡ್ ಮಾಡ್ಕೊಬೋದು. ಆ್ಯಡ್ ಮಾಡ್ಕೊಂಡು ತಳ ಹಿಡಿದಿರೋ ಥರ ಅದನ್ನು ಸ್ವಲ್ಪ ಕಲಾಯಿಸ್ತಾ ಇರಿ. ಆಮೇಲೆ 1 ಕಪ್ ಆಫ್ ಸ್ವಲ್ಪ ಮೊಸರು, ಗಟ್ಟಿ ಮೊಸರು 1 ಕಪ್ ಸಾಕು, ಚಿಕ್ಕದೊಂದು ಕಪ್ಪು ಹಾಕ್ಕೊಂಡು ಆ ಥರ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇಲ್ಲಾಂದರೆ ಸ್ವಲ್ಪ ಕೆಳಗಡೆ ತಳ ಹಿಡಿಯುತ್ತೆ ಅದು. ಯಾಕಂದರೆ ಆಲ್ಮೋಸ್ಟ್ ನಾನು ಸ್ವಲ್ಪ ಆಯಿಲ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಯಿಲ್ ಏನಕ್ಕೆ ಜಾಸ್ತಿ ಚಳಿಗಾಲದಲ್ಲಿ ಬೇಡ ಆಯಿಲ್ ಅಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಹಾಕ್ದಂಗೆ ಏನಾಗುತ್ತೆ, ಸ್ವಲ್ಪ ಕೆಳಗಡೆ ತಳ ಹಿಡಿಯುತ್ತೆ. ಸೊ ಅವಾಗ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಯೂಶ್ವಲಾಗಿ ಎಲ್ಲರೂ ಪನ್ನೀರ್ ಪಲಾವ್ ಮಾಡ್ತಾ ಇದರಲ್ಲಿ ಏನು ಮೇನ್ ಅಂಥದ್ದು ಏನಿಲ್ಲ, ಅಂಥ ದೊಡ್ಡ ಸಾಹಸ ಏನಿಲ್ಲ ಇದರಲ್ಲಿ, ಎಲ್ಲರೂ ಮಾಡೋದೆ. ಜಸ್ಟ್ ನಾನು ಹೇಗೆ ಮಾಡ್ತೀನಿ ಒಂದು ಚಿಕ್ಕ ವ್ಲಾಗ್ ಹಾಕಿದ್ದೀನಿ ಅಷ್ಟೇ. ಇದರಲ್ಲಿ ಏನೋ ಆ ಥರ ತಪ್ಪು ಇದ್ದಲ್ಲಿ ಪ್ಲೀಸ್ ಸಾರಿ, ಕ್ಷಮಿಸಿ. ಸೊ ಆಲ್ಮೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಬಟಾಣಿ, ಟೊಮೆಟೊ, ಕೊರಿಯಾಂಡರ್, ಚಕ್ಕೆ, ಲವಂಗ, ಪಟ್ಟೆ ಎಲ್ಲ ಹಾಕಿ ಸೊ ಸ್ವಲ್ಪ ಕಲದಿಸ್ಕೊಳ್ಳಿ. ಆಲ್ಮೋಸ್ಟ್ ಅದನ್ನು ಹೇಗೆ ಬರಬೇಕು ಮಸಾಲೆ ಅಂದರೆ ಮೇಲ್ಗಡೆ ಎಣ್ಣೆ ಬಿಡಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಏನು ಮಾಡ್ತೀವಿ, ಕೆಲವರು ನಾವು ಹಾಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕಲಯಿಸ್ಬಿಟ್ಟು ಏನು ಮಾಡ್ತೀವಿ, ಮಿಕ್ಸ್ ಮಾಡಿಬಿಡ್ತೀವಿ ವಾಟ್ರ್ ಅದನ್ನೆಲ್ಲ. ಸೊ ಹಾಗೆ ಬೇಡ, ಚೆನ್ನಾಗಿ ಮಸಾಲೆ ಅದಕ್ಕೆ ಹಿಡೀಲಿ. ಹಾಗೆ ಅಂದರೆ ನೋಡಿ ಈ ಥರ ಆಯಿಲ್ ಮೇಲ್ಗಡೆ ಸ್ವಲ್ಪ ಬಿಡಬೇಕದು. ನೆಕ್ಸ್ಟು ನಾನು ಹಾಕ್ಕೊಂಡಿರೋ ಅಕ್ಕಿಗೆ ಮೆಷರ್ಮೆಂಟಷ್ಟು ಇದು ವಾಟ್ರ್ ಇಟ್ಕೊಂಡಿದ್ದೆ. ಸೊ ಆ ನೀರನ್ನ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಹೇಗಿದೆ ಅಂತ ನೋಡ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ ಅಕ್ಕಿ ಹಾಕೋಕ್ಕಿಂತ ಮುಂಚೆನೇ. ಇವಾಗ ನೋಡಿ ಈ ಥರ ನೀರು ಸ್ವಲ್ಪ ಮರಳಿದ ಮೇಲೆ ಆಗ ನಾವು ನೆನೆಹಾಕ್ಕೊಂಡಿರೋ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಫೋರ್ 1/2 an hour ಮುಂಚೆನೇ ಅಕ್ಕಿನ ನೆನೆಹಾಕಿಟ್ಕೊಳ್ಳಿ. ಸೊ ದಟ್ ಅನ್ನ ಏನಾಗುತ್ತೆ ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಬರುತ್ತೆ, ಅದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಜಾಸ್ತಿ ವಿಸಿಲ್ ಕೊಡೋ ಹಂಗಿರಲ್ಲ, 1-2 ವಿಸಿಲ್ ಕೊಟ್ಟರೆ ಸಾಕು. ಅಕ್ಕಿ ನೆನೆಹಾಕ್ಕೊಂಡಿಲ್ಲ ಏನಾಗುತ್ತೆ, ಜಾಸ್ತಿ ಹೊತ್ತು ವಿಸಿಲ್ ಕೊಡಬೇಕಾಗುತ್ತೆ, ಅದೇನಾಗುತ್ತೆ ಮೆತ್ತಗೆ ಹೋಗುತ್ತೆ. ಸ್ವಲ್ಪ ಅಕ್ಕಿನ ಸ್ವಲ್ಪ ನೆನೆಹಾಕಿಟ್ಕೊಂಡ್ರೆ ಸೊ ದಟ್ ಸಾಫ್ಟಾಗಿ ಇರುತ್ತೆ, ವಿಸಿಲು ಕಮ್ಮಿ ಕೊಡಿಸ್ಬೋದು ಅದರಲ್ಲಿ. ಸೊ ಲಾಸ್ಟ್ ಫೈನಲ್ ಆಗಿ ನಾವು ಮೇನ್ ಇಂಗ್ರೀಡಿಯೆಂಟ್ ಆಫ್ ಡಿಶ್ ಪನ್ನೀರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಪನ್ನೀರ್ನ ಮಿಕ್ಸ್ ಮಾಡಿ, ಮುಂಚೆನೇ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ. ಆಲ್ಮೋಸ್ಟ್ ಅದು ನೀರು ಇದಾಗಿರುತ್ತಲ್ವ, ನೀರು ಹಿಡಿಯೋ ಥರ ಇರ್ತಿರುತ್ತೆ. ಯಾಕಂದರೆ ಫ್ರಿಜ್ಜಿಂದ ತೆಗ್ದಿರ್ತೀವಿ, ಸ್ವಲ್ಪ ಮೆತ್ತಗೆ ಇರುತ್ತೆ. ಸೊ ಅದಕ್ಕೆ ಮುಂಚೆನೇ ನಾವು ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ, ಉಪ್ಪು ಖಾರ ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಅದಕ್ಕೂ ಉಪ್ಪು ಖಾರ ಅಲ್ಲಿ ಸ್ವಲ್ಪ ಹಿಡಿಯುತ್ತೆ. ಅದರಲ್ಲಿರೋ ವಾಟ್ರ್ ಇರುತ್ತಲ್ವ ಒಳಗಡೆ, ವಾಟ್ರ್ ಕಂಟೆಂಟ್ ನೀಟಾಗಿ ಡ್ರೈ ಆಗುತ್ತೆ. ಸೊ ನೆಕ್ಸ್ಟ್ ಅದೆಲ್ಲ ಹಾಕಿದ್ಮೇಲೆ ಫೈನಲ್ ಆಗಿ 1-2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ 2 ಕೂಡ ಇಲ್ಲ, 1 ಅವಶ್ಯಕತೆ ಸಾಕು, ಸ್ವಲ್ಪ ತುಪ್ಪ ಅದ್ರ ಮೇಲೆ ಹಾಕಿ ಅಷ್ಟೇ. ಸೊ ಇದನ್ನು ಎಲ್ಲ ಹಾಕಿದ್ಮೇಲೆ ಮಾಮೂಲಿಯಾಗಿ ಕುಕ್ಕರ್ ವಿಸಿಲ್ ಕೊಟ್ಟು ಇಳಿಸ್ಕೊಳ್ಳಿ. ಸೊ ನೋಡಿ ನನ್ನ ಪನ್ನೀರ್ ಪಲಾವ್ ರೆಡಿ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಕೂಡ ತಳ ಹಿಡ್ದಿರೋ ಥರ ನೋಡಿ.
ಯೂಶ್ವಲಾಗಿ ನಾನೇನು ಬಿರಿಯಾನಿ ರೈಸ್ ಆಗಲಿ ಅದಕ್ಕೆ ಅಂತ ಸಪ್ರೇಟ್ ರೈಸ್ ಆಗಿ ಏನೂ ತಂದಿಲ್ಲ. ಮನೇಲಿ ಯಾವ ರೈಸ್ ನಾವು ವೈಟ್ ರೈಸ್ಗೆ ಯೂಸ್ ಮಾಡ್ತೀವೋ ಅದೇ ರೈಸಲ್ಲೇ ನಾನು ಮಾಡಿರೋದು. ಏನು ಮಾಡ್ತಾರೆ, ಬಿರಿಯಾನಿ ರೈಸ್ಗೆ ಬಾಸುಮತಿ ರೈಸ್ ಅಂತೆ, ಲಾಂಗ್ ಗ್ರೈನ್ ರೈಸ್ ಅದೆಲ್ಲ ತಂದು ಮಾಡ್ತಾರೆ. ಅದು ಪಾಪ ಅವ್ರವ್ರ ಇಷ್ಟ ಅದು. ಸೊ ನನಗೆ ಆ ರೈಸ್ ಅಷ್ಟೊಂದು ಇದು ಅನಿಸಲ್ಲ, ಟೇಸ್ಟಿ ಅನಿಸಲ್ಲ. ಸೊ ಮನೇಲಿ ನಾನು ಯಾವ ರೈಸ್ ಯೂಸ್ ಮಾಡ್ತೀನಿ ಅದೇ ರೈಸಲ್ಲೇ ಇವತ್ತು ಪನ್ನೀರ್ ಪಲಾವ್ ಮಾಡಿದ್ದೀನಿ. ನೋಡಿ ಹೀಗಿರುತ್ತೆ ಉದುರಾಗಿ. ಸೊ ನಾನು ಆಲ್ಮೋಸ್ಟ್ ಇವತ್ತಿನ ವ್ಲಾಗಲ್ಲಿ ನಾನು ಪನ್ನೀರ್ ಪಲಾವನ್ನು ಮಾಡಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಥ್ಯಾಂಕ್ ಯು.